ಹಲಸೂರು ಸೊಪ್ಪು ಪಲ್ಯ. ಇದನ್ನು ಯಾವ ರೀತಿ ಮಾಡುದಂತ ನೋಡುವ. ಮೊದಲನೇದಾಗಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಏನಂದ್ರೆ ಹಲಸೂರು ಸೊಪ್ಪು 2 ಕಪ್ನಷ್ಟು, ನಂತರ ಎಣ್ಣೆ 2 ಚಮಚ, ಸಾಸಿವೆ ಅರ್ಧ ಟೀ ಸ್ಪೂನ್ ಅಷ್ಟು, ಮತ್ತು ಜೀರಿಗೆ ಅರ್ಧ ಟೀ ಸ್ಪೂನ್, ಹಸಿಮೆಣಸು 2 ಸಾಕಾಗ್ತದೆ, ಉಪ್ಪು ರುಚಿಗೆ ತಕ್ಕಷ್ಟು, ತೆಂಗಿನಕಾಯಿ 2 ಚಮಚ. ಇದನ್ನು ಬೇಕಾದ್ರೆ ನೀವು ಸ್ಕಿಪ್ ಕೂಡ ಮಾಡಬಹುದು ತೆಂಗಿನಕಾಯಿಯನ್ನು. ಇನ್ನು ತಯಾರಿಸುವ ವಿಧಾನ ಯಾವ ರೀತಿಯನ್ನು ತಯಾರು ಮಾಡಬಹುದು ನೋಡುವ. ಮೊದಲನೇದಾಗಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ನೀರನ್ನು ಹಿಂಡಿ ಮತ್ತು ಸಣ್ಣ ತುಂಡುಗಳಾಗಿ ಆ ಸೊಪ್ಪುಗಳನ್ನು ಕತ್ತರಿಸಿ, ನಂತರ ಎಣ್ಣೆಯಲ್ಲಿ ಸಾಸಿವೆ ಮತ್ತು ಜೀರಿಗೆ ಚಿಟಿಕಿಸಿ ಸ್ವಲ್ಪ ಹುರಿ ಮಾಡಿ, ನಂತರ ಹಸಿಮೆಣಸನ್ನು ಸೇರಿಸಿ ಸುಮಾರು 30 ಸೆಕೆಂಡ್ ಅಷ್ಟು ಬೇಯಿಸಲು ಇಡಿ. ನಂತರ ನಮ್ಮ ಸೊಪ್ಪನ್ನು ಸೇರಿಸುವುದು, ಹಲಸೂರು ಸೊಪ್ಪು ಹಾಕಿ ಮತ್ತು ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಹಾಕಿ, ನಂತರ 5 ರಿಂದ 7 ನಿಮಿಷದಷ್ಟು ಬೇಯಿಸುವ. ಕಡಿಮೆ ಶಾಖದಲ್ಲಿ ಬೇಯಿಸಿದ್ರೆ ಸಾಕಾಗ್ತದೆ ಮತ್ತು ಫ್ಲೇಮ್ ಕೂಡ ಅದೇ ಕಡಿಮೆ ಇರಲಿ. ಅದೇ ತೆಂಗಿನಕಾಯಿಯನ್ನು ನಾವು ಬೇಕಾದ್ರೆ ಕೊನೆಯಲ್ಲಿ ಗಾರ್ನಿಶ್ ತರ ಯೂಸ್ ಮಾಡಬಹುದಾಗಿದೆ. ಈಗ ಇಷ್ಟೆಲ್ಲ ಮಾಡಿದ್ಮೇಲೆ ಈಗ ನಮ್ಮ ಹಲಸೂರು ಸೊಪ್ಪುನ ಪಲ್ಯ ರೆಡಿಯಾಗಿದೆ. ಇದನ್ನು ನಾವು ಬಿಸಿ ಅನ್ನ ಅಥವಾ ರೊಟ್ಟಿಯೊಂದಿಗೆ ಸರ್ವ್ ಮಾಡಬಹುದಾಗಿದೆ. ಧನ್ಯವಾದಗಳು.